ಏನಾಯ್ತು ಮೇಡಮ್? ಸರ್, ನಿನ್ನೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು, ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಿ. ಅವರು ಹುಡುಕ್ತೀನಿ ಅಂತಂದ್ರು. ಅಷ್ಟರಲ್ಲಿ ಪಾರ್ಸಲ್. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಡೋಂಟ್ ಲೀವ್ ಎನಿ ಎವಿಡೆನ್ಸ್. ಓಕೆ ಸರ್. ಸೂರಜ್, ಕಿಡ್ನಾಪ್ ಆಗಿರೋ ಫೈಲ್ಸ್ ಕಲೆಕ್ಟ್ ಮಾಡು. ಸರಿ ಸರ್. ಮೇಕ್ ಶೋರ್ ಟು ಕಲೆಕ್ಟ್ ರೀಸೆಂಟ್ ಕೇಸ್ ಫೈಲ್ಸ್. ಸರಿ ಸರ್. ಸರ್, ನಿನ್ನೆ ಒಂದು ಕೇಸ್ ಬಂದಿದೆಯಂತೆ. ಡೀಟೇಲ್ಸು ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಕಲೆಕ್ಟ್ ಮಾಡಿ. ಓಕೆ ಸರ್. ಸರ್, 3 days ಇಂದ ಸ್ಕೂಲ್ ಹಾಲಿಡೇ ಇತ್ತು. ಅವನೆಲ್ಲೂ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಕ್ರಿಕೆಟ್ ಕೋಚಿಂಗ್ ಮಾತ್ರ ಹೋಗ್ತಿದ್ದ. ನಾನು ಸಿಂಗಲ್ ಪೇರೆಂಟ್ ಆಗಿದ್ರಿಂದ ಅವನೇ ಹೋಗ್ಬಿಟ್ಟು ಬರ್ತಿದ್ದ. ಆದ್ರೆ ನಿನ್ನೆ ನೈಟ್ ಇಂದ ಅವ್ನು ಕಾಣಿಸ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಆದ್ರೆ ಕೋಚಿಂಗ್ ಸೆಂಟ್ರಲ್ಲೂ ಬಂದಿಲ್ಲ ಅಂತಿದ್ದಾರೆ. ಮ್ಯಾಮ್, ಒಂದ್ಸತಿ ರಿತ್ವಿಕ್ ರೂಮ್ ಚೆಕ್ ಮಾಡ್ಬೋದಾ? ಹಾ ಸರ್, ಅದೇ. ಹಲೋ ಸೂರಜ್, ನೀನು ಹೋಗಿ ಕೋಚಿಂಗ್ ಸೆಂಟರ್ ಹತ್ರ ವಿಚಾರಿಸ್ಕೊಂಡು ಬಾ, ಏನಾದರೂ ಕ್ಲೂ ಸಿಗುತ್ತೆ. ಸರ್, ಯಾಕೆ ಚಿಕ್ಕ ವಯಸ್ಸಲ್ಲಿರೋರೆ ಕಿಡ್ನಾಪ್ ಆಗ್ತಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಆ್ಯಕ್ಚುಲಿ ಕೃತಿ, ನನ್ನ ಗೆಸ್ ಪ್ರಕಾರ ಆದರೆ ಆ ಹುಡುಗ ಕೋಚಿಂಗ್ ಸೆಂಟರ್ನ ಇಷ್ಟಪಡ್ತಿಲ್ಲ. ಯಾಕೆ ಸರ್? ಅವ್ನ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇದೆ, ಬಟ್ ಅವನ ಟೀಮ್ ಅಂದರೆ ಇಷ್ಟ ಇಲ್ಲ. ಅಲ್ಲಿ ಮಾಡಿರೋ ಸ್ಕ್ರಾಚಸಲ್ಲೇ ಅರ್ಥ ಆಗುತ್ತೆ ಅವನಿಗೆ ಆ ಟೀಮ್ ಇಷ್ಟ ಇಲ್ಲ ಅಂತ. ಅವನು ಕೋಚಿಂಗ್ ಸೆಂಟರ್ ಹತ್ರ ಹೋಗಿದ್ರೆ ಕಮ್ಮಿ ಕೊಳೆ ಆಗುತ್ತೆ ಅಲ್ವಾ? ಆ್ಯಂಡ್ ಇಟ್ ಶುಡ್ ಬಿ ಬ್ರೌನ್ ಕಲರ್ ಅಲ್ವಾ? ಮತ್ತೆ ಕ್ಲಾತ್ ಕಲರ್ ಮತ್ತೆ ಶೂಸ್ ಕಲರ್ ಯಾಕೆ ಸಿಮೆಂಟ್ ಮೆತ್ಕೊಂಡಿದೆ? ಹಾಗಾದರೆ ಅವ್ನು ನಿಯರ್ ಬೈ ಎಲ್ಲೋ ಹೋಗಿ ಆಡ್ತಿದ್ದಾನೆ ವಿತ್ ನ್ಯೂ ಪೀಪಲ್ಸ್. ಹಾಂ ಸೂರಜ್. ಹಲೋ ಸರ್, ಕೋಚಿಂಗ್ ಸೆಂಟರಲ್ಲಿ ಹೇಳೋ ಪ್ರಕಾರ ಅವ್ನು ಕ್ಲಾಸ್ಗೆ ಬಂದಿಲ್ಲ. 3 days ಮುಂಚೆ ಬಂದಿದ್ದಾನೆ. ಆ್ಯಂಡ್ ಅವ್ನು ಆ ಟೀಮಲ್ಲಿ ಆಡಲ್ಲ ಅಂತಿದ್ದ ಅಂತ ಅವ್ರ ಕೋಚ್ ಹೇಳಿದ್ರು. ಓಕೆ, ನನ್ನ ಗೆಸ್ ಕರೆಕ್ಟ್. ಕೃತಿ, ಯಾವ್ದ್ಯಾವ್ದು ಜಾಸ್ತಿ ಜಲ್ಲಿ ಪುಡಿ ಫ್ಯಾಕ್ಟ್ರಿ ಮತ್ತು ಸಿಮೆಂಟ್ ಫ್ಯಾಕ್ಟ್ರಿ, ರಾಕ್ ಯಾವ್ದು ಜಾಸ್ತಿ ಸ್ಟೋರ್ ಮಾಡಿರ್ತಾರಲ್ಲ ಅಲ್ಲೋಗಿ ವಿಚಾರಿಸು. ಓಕೆ ಸರ್. ಸಿಮೆಂಟ್ ಫ್ಯಾಕ್ಟ್ರಿ ಕೇಳಿದ್ದಕ್ಕೆ ಇವರಿಬ್ರು ನಿಮ್ಗೆ ಗೊತ್ತು ಅಂತ ಹೇಳಿದ್ರು. ನಿಮ್ಮಿಬ್ರಿಗೂ ಗೊತ್ತಾ? ಹ್ಞೂ ಗೊತ್ತು, ನನಗೆ ಗೊತ್ತು. ನನ್ನ ಫ್ರೆಂಡ್ ಋತಿಕ್. ಹೆಂಗೆ ಗೊತ್ತು ನಿಂಗೆ? ಇಲ್ಲೇ ಆಟ ಆಡೋಕೆ ಬರ್ತಾ ಇದ್ದ. ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಆದರೆ ಇವತ್ತು ಬರಲಿಲ್ಲ. ನೆನ್ನೆ ಬಂದಿದ್ನಾ? ನನ್ನ 8ವರೆಗೂ ಆಟ ಆಡ್ದ, ಆಮೇಲೆ ಮನೆಗೆ ಹೋದ. ಸುರಾಜ್, ಪ್ಲೀಸ್ ಕಣೆ, ಹಂಗೆ ಮಾತ್ರ ಕರಿಬೇಡ. ಏನು ಬೊಗಳು? ಯಾಕೋ ಸಮೋಸ ತಿನ್ಬೇಕು ಅನ್ಸ್ತಿದೆ. ಸಮೋಸಾನಾ? ಬಿರಿಯಾನಿ ಜೊತೆ ಫಿಂಗರ್ ಚಿಪ್ಸ್ ಇದೆ, ತಿನ್ಕೋಬಿಡು. ಥೂ, ಇಡು ಫೋನು. CCTV ಫೋಟೇಜ್ ಬಂತೇನ್ರಿ? ಕೃತಿ ತರ್ತಿದ್ದಾಳೆ ಸರ್. ಹಲೋ, ವಾಟ್? ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. CFI ಅವ್ರು ಬಂದಿದ್ರು.
ಮಾಡ್ತೀನಿ ಇರು ಒಂದು ನಿಮಿಷ. ಹಲೋ, 2 ಮಿನಿಟ್ಸ್ ಮಾಡ್ತೀನಿ. ಏನೇ ಇದೆಲ್ಲ, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳ್ದೆ? ಹೇಳ್ತೀನಿರು. ನನ್ನ ಜೀವನದಲ್ಲಿ ಎಷ್ಟೋ ನೋವು ತಿಂದಿದ್ದೀನಿ. ನನ್ನ ಲೈಫ್ ಬೇಡ ಅಂದ್ಕೊಂಡು ಸಾಯಕ್ಕೆ ಹೋದಾಗ ಆ್ಯಸ್ ಅ ಫ್ರೆಂಡ್ ನನಗೆ ಪ್ರೀತಿ ಕೊಟ್ಟು ಬದುಕೋ ಆಸೆ ಕೊಟ್ಟಿದ್ಯಾ. ಆ ಪ್ರೀತಿನ ಯಾವತ್ತೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟಪಡ್ತಿದ್ದೀನಿ ಅಂತ ನಿನಗೂ ಗೊತ್ತು. ಸ್ಟಾಪ್ ಮಾಡು ಪ್ಲೀಸ್. ನನ್ನ ಪ್ರಪಂಚ ಚಿಕ್ಕದು. ಅದರಲ್ಲಿ ನನಗೆ ಅಂತ ಇರೋದು ಸ್ಫೂರ್ತಿ ಮಾತ್ರ. ಅವಳನ್ನ ಇಷ್ಟಪಟ್ಟಷ್ಟು ಇನ್ಯಾರನ್ನೂ ಇಷ್ಟಪಟ್ಟಿಲ್ಲ. ಇನ್ನೊಂದು ಪ್ರೀತಿ ಅವಳು ಕೊಟ್ಟು ಅವಳು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಇದನ್ನಿಲ್ಲೇ ಬಿಟ್ಬಿಡು. ನಾನು ಅವಳ ಕೈ ಯಾವತ್ತೂ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ನನ್ನ ತಂಗಿನೂ ಅವಳೆ, ನನ್ನ ಅಮ್ಮನೂ ಅವಳೆ, ನನ್ನ ಮಗಳೂ ಅವಳೆ. ಆರ್ಯ, ಸ್ಫೂರ್ತಿ, ನೀನು ಅಳ್ಬಾರ್ದು ಸರಿನಾ? ನೀನು ಹತ್ರ ನನಗೂ ಅಳು ಬರುತ್ತೆ. ನಾನು ಉಸಿರಿರೋವರೆಗೂ ನನ್ನ ಮಗಳಾಗಿ ನೋಡ್ಕೊತೀನಿ. ಈ ಉಸಿರಿರೋವರೆಗೂ ನಿನ್ನ ಜೊತೆ ಬದುಕಕ್ಕೆ ಜಾಗ ಕೊಡ್ತೀಯಾ? ಐ ಲವ್ ಯು.
ಆಹಾ, ಹಂಗಾದ್ರೆ ಇವತ್ತು ಒಳ್ಳೆ ಟಿಫನ್ ಫುಲ್ ಬ್ಯಾಟಿಂಗು. ಬಿಲ್ ಹೆಂಗೋ ನಿಂದೆ ಅಲ್ಲ? ಇಲ್ಲ, ನಮ್ಮಣ್ಣ ಕಟ್ತಾನೆ. ಅಣ್ಣನ? ಯಾರಾದ್ರೆ ಏನು, ಬಿಲ್ ಕಟ್ಲಿ. ಅಣ್ಣ. ನಾನು ಹ್ಮ್. ಮಗ, ದೇವ್ರು ಕೊಟ್ಟಂಗ್ ತಂಗಿ ಕೊಟ್ಟಲ್ಲೋ. ಥೂ, ಬಿಲ್ ಕಟ್ ನಡಿ. ಗಣ, ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ. ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ಈ ಕೇಸ್ ಎಲ್ಲಿ ತೊಗೊಂಡೋಗ್ತಿದ್ಯೋ. ಅದ್ರಲ್ಲಿ ಬೇರೆ ಹೈಯರ್ ಆಫೀಸರಿಂದ ಪ್ರೆಷರ್ಸ್ ಬೇರೆ. ಅದು CFIಗೆ ಬಿಟ್ಟಿದ್ದ ಕೆಲಸ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕ ಮಕ್ಕಳು ಗಣ. ಹುಡ್ಗ ಹುಡ್ಗಿ ವ್ಯತ್ಯಾಸ ಇಲ್ದಿರ ಸಾಯಿಸ್ತಿದ್ದಾನೆ. ಪ್ಲೀಸ್ ಗಣ. ಸರಿ, ನಾನು ಬರ್ತೀನಿ. ಮ್ಯಾಮ್, ನನಗೆ ಈ ಕೇಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ. ಏನದು? ಮ್ಯಾಮ್, ಈ ಕೇಸಲ್ಲಿ ಮೈನ್ ಆಬ್ಜೆಕ್ಟಿವ್ ಏನು ಹೇಳಿ? ಏನ್ ಹೇಳಿ? ಬಿರಿಯಾನಿ. ಯಾವುದೋ ಹೋಟ್ಲವನು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹಿಂಗೆ ಮಾಡ್ತಿದ್ದಾನೆ. ಯಾವ ಹೋಟೆಲ್ ಅಂತ ತಿಳ್ಕೊಳಕ್ ಏನಾದ್ರು ತಿನ್ಬಿಟ್ರಾ ಹೆಂಗೆ? ನಂಗೆ ಗೊತ್ತು, ನಾನು ಹೇಳಿಲ್ವಾ? ನೋಡಿ, ನನ್ನ ಥರನೇ ಐಡಿಯಾ ಬಂದಿದೆ. ಹೇ ಥೂ, ಹೇಳ್ದಷ್ಟು ಮಾಡೋಗ್ರಿ. ತಿನ್ನೋಡ್ಬೇಕಾ ಮ್ಯಾಮ್? ಸೂರಜ್, ಅದರಲ್ಲೂ ಇನ್ಕ್ಲೂಡ್ ಆಗಿದೆ, ಅದರಲ್ಲೂ ಹುಡುಕಿದ್ದೀವಿ. ಹಲೋ, ಹಾಯ್ ಗಣ. ಏಜೆ, ಏನು ಕಾಲ್ ಮಾಡಿಬಿಟ್ಟಿದ್ಯಾ? ಈಗ CFI ಒಂದು ಕೇಸ್ ಬಗ್ಗೆ ಓಡಾಡ್ತಿದ್ದಾರಲ್ಲ, ಅದೇ ಫಿಂಗರ್ಸ್. ಹಾಂ, ಹೌದು. ಸೇಮ್ ಕೇಸ್ ಲಾಸ್ಟ್ ಮಂತ್ ನಮ್ಮ ಸಿಟಿಯಲ್ಲಿ ಕೂಡ ಆಗಿತ್ತು. ಬಟ್ ವಿ ಹ್ಯಾವ್ ನಾಟ್ ಈವನ್ ಗಾಟ್ ಎ ಸಿಂಗಲ್ ಕ್ಲೂ. ಸೊ ಅದನ್ನು ಮುಚ್ಚಾಕ್ಬಿಟ್ರು ಆ್ಯಂಡ್ ಅಷ್ಟೊಂದು ಸ್ಪ್ರೆಡ್ ಕೂಡ ಆಗಿಲ್ಲ. ಹೌದಾ? ಆ ಕೇಸ್ ಫೈಲ್ ಇದೆಯಾ? ಹಾಂ, ಇದೆ ಗಣ. ಸರಿ, ಸೂರಜ್ ಅಂತ ಒಬ್ಬರು ಬರ್ತಾರೆ, ಅವ್ರ ಕೈ ಕೊಟ್ಟು ಕಳಿಸು. ಹಾಂ, ಸರಿ ಗಣ. ಥ್ಯಾಂಕ್ ಯು ಏಜೆ. Same pattern, same kidnapping, same small kids, but zero clue. ಸರ್ವಾ, ರಿತ್ವಿಕ್ ಕಿಡ್ನಾಪ್ ಆಗಿದೆ ಎಷ್ಟೊತ್ತಿಗೆ? Around 8. ಡೇ ಆರ್ ನೈಟ್? Night. ಪಾರ್ಸಲ್ ಬಂದಿದ್ದು ಅರೌಂಡ್ 8. ನೈಟ್? ಹ್ಞೂ. ಫಸ್ಟ್ ಕೇಸ್ದು? ಈವ್ನಿಂಗ್ 4:30. ಪಾರ್ಸಲ್ ಬಂದಿದ್ದು ಕೂಡ ಅರೌಂಡ್ 4:30. ಹಾಗಿದ್ರೆ ನಾಟ್ ಓನ್ಲಿ ಸೇಮ್ ಪಾರ್ಸಲ್ ಪ್ಯಾಟ್ರನ್ ಆರ್ ಫಿಂಗರ್ ಪ್ಯಾಟ್ರನ್, ಟೈಮ್ ಕೂಡ ಸೇಮ್ ಪ್ಯಾಟ್ರನ್. 24 hours ಆಫ್ಟರ್ ಕಿಡ್ನಾಪ್. ಹಾಂ, ಹೌದು. ಆ್ಯಂಡ್ ಕಿಡ್ನಾಪ್ ಆದಮೇಲೆ ಸಿಗ್ತಿರೋದು ಓನ್ಲಿ ಫಿಂಗರ್ಸ್, ನಾಟ್ ಫಾರ್ ಮನಿ, ನಾಟ್ ಈವನ್ ವಿ ಆರ್ ಫೈಂಡಿಂಗ್ ಎನಿ ಡೆಡ್ ಬಾಡೀಸ್. ಅಂದರೆ ಚಿಕ್ಕ ಮಕ್ಕಳು ಕಿಡ್ನಾಪ್ ಮಾಡೋದ್ರಿಂದ ಅವ್ರ ಮೋಟಿವ್ ಚೈಲ್ಡ್ ಟ್ರಾಫಿಕಿಂಗ್. ಲಾಕೆಟ್. ನೋಡ್ದ ಮೇಡಮ್, ಸರ್ ಬರ್ತಿದ್ದಂಗೆ ಆಕ್ಟಿವ್ ಆಗಿಬಿಟ್ರು. ಸೂರಜ್. ಸಾರಿ ಮ್ಯಾಮ್. ಹಲೋ. ಹಾಂ, ಚೈಲ್ಡ್ ಟ್ರಾಫಿಕಿಂಗ್ ಡೀಟೇಲ್ಸ್ ಎಲ್ಲ ಇರ್ಬೇಕು ಸರ್ವಾ. ಓಕೆ ಸರ್, ಮತ್ತೆ ಕೇಸ್ ಬಂದಿದೆ.